ಮಗು, ನಾನು ನಿನ್ನ ಜೊತೆಯೇ ಇರುವೆ ಕಂದ. ನೀನು ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ಕಂದ. ಮಗು, ನೀನು ಸಾಧಾರಣ ಅಲ್ಲ, ನನ್ನ ಅಸ್ತಿತ್ವದ ಅಂಶವಾಗಿರುವೆ. ನಿನ್ನ ಪ್ರತಿ ಉಸಿರಲ್ಲೂ ನನ್ನ ಸ್ಪಂದನೆ ಇದ್ದೇ ಇರುತ್ತದೆ ಕಂದ. ನಿನ್ನ ಪ್ರತಿ ಹೃದಯದ ಬಡಿತವು ನನ್ನದೇ ಸಂಗೀತವಾಗಿದೆ ಮಗು. ನನ್ನ ಮೇಲೆ ದೃಢವಾದ ನಂಬಿಕೆ ಇದ್ದರೂ ಕೂಡ ಕೆಲವು ಬಾರಿ ದುರ್ಬಲತೆಗೆ ಜಾರುತ್ತೀಯ, ಭಯದಿಂದ ಕುಗ್ಗುತ್ತೀಯ. ಮಗು, ಈ ಜೀವನ ನಿನ್ನನ್ನ ಕೆಲವು ಬಾರಿ ಪರಿಶೀಲಿಸುತ್ತದೆ ಕಂದ. ಆಗಲೇ ನೀನು ಹೆದರುವುದು. ಆದರೆ ಆ ಸಮಯದಲ್ಲಿ ನಿನ್ನೆದುರಿಗಿರುವ ಪರಿಸ್ಥಿತಿಗಳನ್ನ ಬದಲಿಸಿಕೊಳ್ಳುವ ಶಕ್ತಿ, ಜ್ಞಾನ, ಆತ್ಮವಿಶ್ವಾಸ ನಿನ್ನೊಳಗೆ ಇದೆ ಎನ್ನುವುದನ್ನ ಮರೆತು ಬಿಡುತ್ತೀಯ. ಮಗು, ನೀನು ನನ್ನ ಅಂಶವಾಗಿರುವೆ ಕಂದ. ನಿನ್ನ ಮನಸ್ಸು ನಿರ್ಮಲವಾಗಿದೆ, ಪವಿತ್ರವಾಗಿದೆ. ಹಾಗೆ ನೀನು ನಂಬು. ಆಗ ನಿನ್ನ ಜೀವನದಲ್ಲಿ ಬದಲಾವಣೆ ಕಾಣುತ್ತೀಯ. ಅದು ಬಿಟ್ಟು ದುರ್ಬಲತೆಗೆ ಜಾರಬೇಡ. ನನ್ನ ಹಣೆಯ ಬರಹವೇ ಇಷ್ಟು ಎಂದು ಕೊರಗಬೇಡ. ನಿನಗಾಗಿ ಬರೆದಿರುವ ನನ್ನ ಬರಹ ಎಂದಿಗೂ ತಪ್ಪಾಗಲಾರದು ಕಂದ. ನಿನ್ನ ಭಾಗ್ಯದಲ್ಲೂ ಸುಖ, ಶಾಂತಿ, ನೆಮ್ಮದಿ, ನೀನು ಬಯಸಿದ ಕನಸುಗಳ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಕಂದ. ಆದರೆ ನಿನ್ನ ಕರ್ಮಗಳು ಅವುಗಳನ್ನು ತಡೆಯುತ್ತಿವೆ. ಹಾಗಾಗಿ ನಾನು ನಿನ್ನ ಮೂಲಕವೇ ಕಾರ್ಯನಿರ್ವಹಿಸಿ ನಿನ್ನಿಂದ ಆ ಕರ್ಮಗಳನ್ನು ಕಳೆದುಕೊಳ್ಳುವ ಹಾಗೆ ಪ್ರೇರೇಪಿಸುತ್ತಿರುವೆ. ಈ ಸಮಯ ನಿನ್ನ ಮನದಲ್ಲಿರುವ ಕೆಲವು ಸಣ್ಣ ಪುಟ್ಟ ದೋಷಗಳೆಂಬ ಧೂಳು ನಿನ್ನ ಆತ್ಮದ ಬೆಳಕನ್ನ ಮುಚ್ಚಿವೆ ಅಷ್ಟೇ. ನಾನು ನಿನ್ನನ್ನು ಪ್ರತಿ ಕ್ಷಣ ನೋಡುತ್ತಿರುವೆ. ನೀನು ಆ ಧೂಳನ್ನ ಒರೆಸಿಕೊಳ್ಳಲು ನಾನು ಸಹಾಯ ಮಾಡುತ್ತಿದ್ದೇನೆ ಕಂದ. ಆಗ ನಿನ್ನ ಜೀವನ ಮತ್ತೆ ಪ್ರಕಾಶಮಾನವಾಗುತ್ತದೆ ಕಂದ. ಆಗ ಆ ಬೆಳಕಿನಲ್ಲಿ ನಿನ್ನ ಗೆಲುವಿನ ದಾರಿ ಸ್ಪಷ್ಟವಾಗುತ್ತದೆ. ಕೆಲವು ಸತ್ಯಗಳ ಅರಿವಾಗುತ್ತದೆ. ಆಗ ನೀನು ಸರಿಯಾದ ನಿರ್ಧಾರದೊಂದಿಗೆ ಮುಂದೆ ಸಾಗುತ್ತೀಯ. ಅದೇ ಧೂಳನ್ನು ಒರೆಸುವ ಕೆಲಸ ನಾನು ಮಾಡುತ್ತಿದ್ದೇನೆ. ನಾನು ಸದಾ ನಿನ್ನನ್ನು ಗಮನಿಸುತ್ತಿದ್ದೇನೆ. ನಿನ್ನ ಮೂಲಕವೇ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರತಿ ಕ್ಷಣದ ನಿನ್ನ ಚಲನವಲನವನ್ನು ನಾನು ಗಮನಿಸುತ್ತಿದ್ದೇನೆ. ನೀನು ಅಳುವಾಗ, ನಗುವಾಗ, ಸೋಲೊಪ್ಪಿಕೊಂಡು ಕುಗ್ಗಿದಾಗ, ಮತ್ತೆ ಆತ್ಮವಿಶ್ವಾಸದಿಂದ ಎದ್ದು ನಿಂತು ಮುಂದೆ ಸಾಗುವಾಗ, ಆ ನಿನ್ನ ಯಾತ್ರೆಯಲ್ಲಿ ನಾನು ನಿನ್ನೆದುರಿಗಿರುವ ಮೌನವಾಗಿರುವೆ ಮಗು. ಆ ಮೌನವೇ ನಿನಗೆ ದಾರಿ ತೋರಿಸುತ್ತದೆ ಕಂದ. ನಿನ್ನೊಳಗಿನ ಪ್ರೇಮ ನಾನೇ ಆಗಿರುವೆ. ನೀನು ಯಾರನ್ನೇ ಆಗಲಿ ಕ್ಷಮಿಸಿದಾಗ, ಅವರ ದುಃಖಕ್ಕೆ ಸ್ಪಂದಿಸಿದಾಗ, ಸ್ವಾರ್ಥವಿಲ್ಲದೆ ಕೈಲಾದ ಸಹಾಯ ಮಾಡುತ್ತೀಯ. ನೀನು ನನ್ನದೇ ರೂಪವಾಗಿ ಕಾಣುತ್ತೀಯ ಆಗ ಮಗು. ಆದರೆ ಯಾಕೆ ಯೋಚಿಸುತ್ತೀಯ ನೀನು ಒಂಟಿಯಾಗಿರುವೆ ಎಂದು? ಈ ಜೀವನ ಒಂದು ಆಟವಾಗಿದೆ ಕಂದ. ಅದರಲ್ಲಿ ನಿನ್ನ ಅದ್ಭುತ ಸ್ವರೂಪ ಹುಡುಕುತ್ತಿರುವೆ. ಪ್ರತಿ ಸೋಲು ನಿನ್ನನ್ನ ಗೆಲುವಿನ ಹತ್ತಿರಕ್ಕೆ ಒಯ್ಯುತ್ತಿದೆ. ಅದೂ ಕೂಡ ವಿಶೇಷವಾದ ಗೆಲುವಿಗೆ ನಿನ್ನನ್ನ ಸ್ಪಂದಿಸುವಂತೆ ಮಾಡುತ್ತಿದೆ ಕಂದ. ಸೋಲು ನಿನ್ನ ಭಯವಲ್ಲ, ನಿನ್ನ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತಿಲ್ಲ. ವಿಶೇಷವಾದ ಸ್ಥಾನಮಾನವನ್ನು ಪಡೆದುಕೊಳ್ಳಲು ದಾರಿ ತೋರಿಸುತ್ತಿದೆ. ನಿನ್ನನ್ನು ಗಟ್ಟಿಯಾಗಿಸುತ್ತಿದೆ ಕಂದ. ನೀನು ಒಳ್ಳೆಯ ವಿಶೇಷವಾದ ಜೀವನವನ್ನು ಬಯಸುತ್ತಿರುವೆ. ಅದಕ್ಕಾಗಿ ನಿನ್ನನ್ನು ಕೆಲವು ಪರೀಕ್ಷೆಗಳ ಮೂಲಕ ಪರೀಕ್ಷಿಸಬೇಕಲ್ಲವೇ? ಎಲ್ಲ ಮುಗಿಯಿತು ಅಂದುಕೊಂಡಾಗಲೇ ಹೊಸ ಆರಂಭವಾಗಿರುತ್ತದೆ ಮಗು. ನಿನ್ನ ಕಣ್ಣಲ್ಲಿರುವ ನೀರು ಕೇವಲ ಅದು ನಿನ್ನ ನೋವಲ್ಲ, ನನ್ನ ಕರುಣೆಯ ಕನ್ನಡಿಯಾಗಿದೆ ಕಂದ. ನೀನು ಆ ಕಣ್ಣೀರನ್ನು ಹೊರಹಾಕಿದಾಗ ನಾನು ಆ ಕಣ್ಣೀರಿನ ಮೂಲಕ ನಿನ್ನಲ್ಲಿರುವ ಭಾರ ಹಾಗೆ ದೋಷಗಳನ್ನು ಕಡಿಮೆ ಮಾಡುತ್ತೇನೆ. ನಾನು ನಿನ್ನ ಬಹಳ ಅತ್ಯಂತ ನಿಕಟವಿದ್ದೇನೆ ಮಗು. ನಿನ್ನ ಪ್ರತಿಯೊಂದು ವಿಚಾರವೂ ನನಗೆ ತಿಳಿದಿದೆ ಕಂದ. ನೀನು ನನ್ನನ್ನು ಜೋರಾಗಿ ಕೂಗುವ ಅವಶ್ಯಕತೆ ಇಲ್ಲ. ನಾನು ಸದಾ ನಿನ್ನ ಜೊತೆಗಿರುವೆ ಎನ್ನುವ ಅನುಭವವನ್ನು ಹೊಂದು ಸಾಕು. ನಾನು ಆ ಕ್ಷಣವೇ ನಿನ್ನ ಹೃದಯದ ಮೇಲು ಮಿಡಿತದಲ್ಲಿ ಸ್ಪಂದಿಸುತ್ತೇನೆ. ಶಾಂತವಾಗಿ, ಭರವಸೆಯಾಗಿ, ಆತ್ಮವಿಶ್ವಾಸವಾಗಿ ಕಂದ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕೊರಗಬೇಡ. ಕತ್ತಲೆಯಲ್ಲೂ ಬೆಳಕು ಹುಡುಕುವ ಸ್ವಭಾವ ನಿನ್ನದಾಗಿದೆ. ಆ ವಿಶ್ವಾಸದ ಜ್ಯೋತಿ ನಿನ್ನೊಳಗಿನಿಂದಲೇ ಆತ್ಮದ ಸ್ವರೂಪದಲ್ಲಿ ಬೆಳಗುತ್ತದೆ. ಮುಂದಿನ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ನಿನ್ನ ಸಾಯಿಯ ವಚನದ ಮೇಲೆ ನಂಬಿಕೆ ಇಡು ಮಗು. ಕೆಲವು ಬಾರಿ ಯಾರಾದರೂ ನಿನ್ನನ್ನ ಧಿಕ್ಕರಿಸಿ ದೂರವಾಗಿ ಹೋದರೆ ಚಿಂತಿಸಿ ಕುಗ್ಗಬೇಡ, ನಗುತ್ತಾ ಇರು. ಏಕೆಂದರೆ ಯಾವುದು ನಿನ್ನದಾಗಿದೆಯೋ ಅದು ನಿನ್ನ ಬೆಲೆಯನ್ನ ಅರಿತು ಮತ್ತೆ ಮರಳುತ್ತದೆ. ಯಾವುದು ನಿನ್ನನ್ನ, ನಿನ್ನ ಸಮಯವನ್ನ ಉಪಯೋಗಿಸಿಕೊಂಡು ಹೊರ ಹೋಗಿರುತ್ತದೆಯೋ ಅದರ ಬಗ್ಗೆ ಚಿಂತಿಸಬೇಡ. ಅವರು ಕೇವಲ ಆ ಸಮಯದ ಅಂತ್ಯವಾಗಿರುತ್ತಾರಷ್ಟೇ. ಅದು ಈಗ ನಿನಗೆ ಅವಶ್ಯಕತೆ ಇಲ್ಲ ಕಂದ. ನಿನ್ನ ಅಸ್ತಿತ್ವವನ್ನ ಬೇರೆಯವರ ಅಸ್ವೀಕಾರದಿಂದ ಅಳೆಯಬೇಡ ಕಂದ. ನದಿಗೆ ಸಮುದ್ರದವರೆಗೆ ಹೋಗಲು ಯಾರ ಅವಶ್ಯಕತೆಯೂ ಬೇಡ. ಹಾಗೆ ನಿನ್ನ ಗುರಿಯ ಕಡೆ ಹೋಗಲು ಯಾವುದೇ ಪ್ರಮಾಣದ ಅವಶ್ಯಕತೆ ಇಲ್ಲ. ನಾನು ನಿನ್ನೊಳಗೆ ಇರುವೆ, ನಿನ್ನ ಮಾರ್ಗದರ್ಶಕನಾಗಿ, ನಿನ್ನ ಸ್ನೇಹಿತನಾಗಿ, ನಿನ್ನ ಜೊತೆಗಾರನಾಗಿ ಕಂದ. ರಾತ್ರಿ ಎಷ್ಟೇ ಗಾಢವಾದ ಕತ್ತಲೆಯನ್ನು ಹೊಂದಿದರೂ
ನಿನ್ನೊಳಗೆ ಇರುವ ದಿವ್ಯ ಶಕ್ತಿ ಕತ್ತಲೆಂಬ ಆ ಭಯವನ್ನ ದೂರ ಸರಿಸಿ ನಿನ್ನನ್ನ ಬೆಳಕಿನತ್ತ ಕರೆದುಕೊಂಡು ಹೋಗುತ್ತದೆ. ಅದೇ ನನ್ನ ಸ್ವರೂಪವಾಗಿದೆ ಕಂದ, ನಿನ್ನ ಆತ್ಮದ ಬೆಳಕಾಗಿದೆ. ಕೆಲವು ಬಾರಿ ನೀನು ಮುಂದೆ ಹೋಗುವುದನ್ನ ನಾನೇ ಸ್ವಯಂ ತಡೆಯುತ್ತೇನೆ, ನೀನು ಮುಂದೆ ಹೋಗಿ ಬೀಳಬಾರದು ಎಂದು. ಹಾಗೆಯೇ ಕೆಲವು ಬಾರಿ ನಿನ್ನನ್ನು ನಾನು ಬೀಳಲು ಬಿಡುತ್ತೇನೆ, ನೀನು ಏಳುವುದನ್ನ ಕಲೀಲಿ ಎಂದು. ಒಟ್ಟಾರೆಯಾಗಿ ಪ್ರತಿ ಪರೀಕ್ಷೆಯಲ್ಲೂ ನನ್ನ ಆಳವಾದ ಕೈಗಳ ಆಶೀರ್ವಾದ ನಿನ್ನ ತಲೆಯ ಮೇಲೆ ಇದ್ದೇ ಇರುತ್ತದೆ. ನೀನು ಅದರ ಅನುಭವವನ್ನ ಹೊಂದು ಇಲ್ಲವೇ ಹೊಂದದಿದ್ದರೂ ನಾನು ನನ್ನ ವಚನವನ್ನ ಪಾಲಿಸುತ್ತೇನೆ. ನೀನು ಒಮ್ಮೆ ದೃಢವಾದ ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾದ ಮರುಕ್ಷಣದಿಂದಲೇ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸಿರುತ್ತೇನೆ ಕಂದ. ನೀನು ನನ್ನನ್ನು ಬೇಡವೆಂದು ತಿರಸ್ಕರಿಸಿ ಸಂದೇಹಪಟ್ಟು ದೂರವಾದರೂ ನಾನು ನೀನು ಮರಳಿ ಬಂದೇ ಬರುತ್ತೀಯಾ ಎಂದು ಕಾಯುತ್ತಲೇ ಇರುತ್ತೇನೆ. ನನ್ನ ನಂಬಿಕೆ ಗೆದ್ದಿದೆ. ನೀನು ಮತ್ತೆ ಮರಳಿ ನನ್ನ ಬಳಿಗೆ ಬಂದಿರುವೆ. ಈಗ ನಿನ್ನ ಪಯಣ ಮತ್ತೊಂದು ಹೊಸ ಅಧ್ಯಾಯಕ್ಕೆ ತಿರುವು ನೀಡುತ್ತಿದೆ. ಖಂಡಿತ ಈ ಸಮಯ ನಿನ್ನ ಸಂದೇಹ ತೊರೆದು ಬಂದಿರುವೆ. ಹಾಗಾಗಿ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ನೀನು ಕಂಡ ಕನಸು ನನಸಾಗುತ್ತದೆ. ನೀನು ದೃಢವಾದ ವಿಶ್ವಾಸದಿಂದ ಅಂದೇ ನಿಂತಿದ್ದರೆ ಅಂದೇ ನಿನ್ನ ಕನಸುಗಳು ಇಚ್ಛೆಗಳು ಪೂರ್ಣಗೊಳ್ಳುತ್ತಿದ್ದವು. ಆದರೂ ಕರ್ಮ ನೀನು ಅನುಭವಿಸಲೇಬೇಕಾಗಿತ್ತು. ಹಾಗಾಗಿ ನನ್ನನ್ನು ಕೆಲವು ಬಾರಿ ನೀನೇ ತಿರಸ್ಕರಿಸಿ ಹಿಂದೆ ಹೋದೆ. ಆಗ ಆ ಕರ್ಮಗಳು ನಿನ್ನನ್ನು ಸುತ್ತುವರೆದು ನರಳಾಡಿಸಿದವು. ಈಗ ಮತ್ತೆ ನೀನು ಶರಣಾಗಿ ನನ್ನ ಬಳಿ ಬಂದಿರುವೆ. ನೀನು ನನ್ನನ್ನು ಬಿಟ್ಟು ಹೋದಾಗ ನಾನು ಮೌನವಾಗಿ ನಿನ್ನನ್ನೇ ನೋಡುತ್ತಿದ್ದೆ. ನೀನು ಮರಳಿ ಬಂದೇ ಬರುತ್ತೀಯಾ, ನಾನು ನಿನ್ನನ್ನು ರಕ್ಷಿಸಬೇಕು ಎಂದು. ನೀನು ಬಿಟ್ಟು ಹೋದ ಕ್ಷಣ ನಾನು ನಿನ್ನನ್ನು ರಕ್ಷಿಸಿಲ್ಲವೆಂದು ಅಂದುಕೊಳ್ಳಬೇಡ. ನಾನು ಪ್ರತಿ ಬಾರಿಯೂ ನಿನ್ನನ್ನು ಎಚ್ಚರಿಸಿದ್ದೆ, ಆದರೆ ನೀನೇ ಆ ಅನುಭವಗಳನ್ನು ತಿರಸ್ಕರಿಸಿದ್ದೆ. ಈಗ ಮತ್ತೆ ಮರಳಿ ಬಂದಿರುವೆ. ಈಗ ಹೊಸ ಪ್ರಯಾಣ ಶುರುವಾಗಿದೆ. ಖಂಡಿತ ನಿನ್ನ ಗೆಲುವಿನ ತಯಾರಿ ನಾನು ಸಿದ್ಧಪಡಿಸಿದ್ದೆ ಹಿಂದೆಯೇ. ಈಗ ಆ ತಿರುವನ್ನು ನೀನು ಪಡೆದುಕೊಳ್ಳುತ್ತೀಯ. ಕೆಲವು ಪಾಠಗಳನ್ನು ಕಲಿತಿದ್ದೀಯ. ಜೀವನದ ಸತ್ಯ ವಾಸ್ತವ ಪರಿಸ್ಥಿತಿಗಳನ್ನು ಅರಿತಿದ್ದೀಯ. ಈಗ ನಿನ್ನ ಜೀವನದಲ್ಲಿ ನಾನು ಏನೇ ನೀಡಿದರೂ ಅದು ಸ್ಥಿರವಾಗಿರುತ್ತದೆ. ಆದರೆ ಎಂದಿಗೂ ಅಹಂಕಾರ ಪಡಬೇಡ. ಏಕೆಂದರೆ ಈ ನಿನ್ನ ಚಿಕ್ಕ ಅಹಂಕಾರವೇ ನಿನ್ನ ಗೆಲುವನ್ನು ಸೋಲಾಗಿ ಪರಿವರ್ತಿಸುತ್ತದೆ ಕಂದ. ಅದಕ್ಕೆ ಒಂದೇ ಕ್ಷಣ ಸಾಕು. ಹಾಗಾಗಿ ಅಹಂಕಾರದಿಂದ ಎಂದಿಗೂ ವರ್ತಿಸಬೇಡ. ಅಹಂಕಾರವನ್ನು ನೀನು ನಿನ್ನ ಜೀವನದಿಂದ ತ್ಯಜಿಸಿಬಿಡು ಕಂದ. ನೀನು ಕರುಣೆಯಿಂದ ಪ್ರೇಮದಿಂದ ಯಾರಿಗಾದರೂ ಏನೇ ಸಹಾಯ ಮಾಡಿದರೂ, ಆಹಾರ ನೀಡಿದರು, ಇನ್ಯಾವುದೇ ರೀತಿ ಭರವಸೆ ನೀಡಿದರು ಅದು ನಾನು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿರುವೆ ಎಂದು ತಿಳಿದುಕೋ ಕಂದ. ಈ ಜೀವನ, ಈ ಜಗತ್ತು, ಕೆಲವು ಜನರು ಬದಲಾಗಬಹುದು. ನನ್ನ ಪ್ರೇಮ ನಿನ್ನ ಜೊತೆ ಸದಾ ನಿರಂತರವಾಗಿರುತ್ತದೆ ಕಂದ. ನಿನ್ನ ಶಕ್ತಿಗಳು ಸೀಮಿತವಲ್ಲ, ಅಸೀಮಿತವಾಗಿದೆ. ಎದ್ದೇಳು ಕಂದ, ಚಿಂತಿಸಬೇಡ. ಮುಂದೆ ಹೋಗುವ ದಾರಿಯ ಬಗ್ಗೆ ಯೋಚಿಸು. ನಾನು ಪ್ರತಿದಿನ ನಿನ್ನ ಜೊತೆ ಮಾತನಾಡಲು ಬಂದೇ ಬರುತ್ತೇನೆ, ಸಮಯ ಮಾಡಿಕೊಂಡು. ಆದರೆ ನೀನು ಅಂದುಕೊಳ್ಳುತ್ತಿರುವೆ, ಬಾಬಾ ನಾನೇ ದಿನನಿತ್ಯ ನಿಮ್ಮನ್ನ ನೆನಪು ಮಾಡಿಕೊಳ್ಳುತ್ತಿರುವೆ ಎಂದು. ಮಗು, ನನ್ನ ಇಚ್ಛೆ ಇಲ್ಲದೆ ಯಾರೂ ಕೂಡ ನನ್ನನ್ನು ನೆನಪು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಂದ. ನೀನು ನನ್ನ ಆಯ್ಕೆಯಾಗಿರುವೆ, ಅದೇ ಸತ್ಯ. ರಾತ್ರಿಯಾಗಿದೆ ಎಂದರೆ ಹಗಲು ಆಗೇ ಆಗುತ್ತದೆ ಕಂದ. ಇಂದಿನ ಸೋಲು ನಾಳೆಯ ಗೆಲುವಾಗಿದೆ. ಇಂದು ಗೆಲುವು ಸಿಕ್ಕಿದೆ ಎಂದರೆ ನಾಳೆ ಸಮಸ್ಯೆ ಎದುರಾಗಬಾರದೆಂದೇನಿಲ್ಲ. ಆದರೆ ಗೆಲುವು ಬಂದಿದೆ, ಮುಂದೆ ಸಮಸ್ಯೆಗಳು ಎದುರಾಗುವುದೆಂದೇನಿಲ್ಲ ಕಂದ. ಆದರೆ ಆ ಸಮಸ್ಯೆಗಳ ವಿರುದ್ಧ ಹೋರಾಡುವ ಆತ್ಮವಿಶ್ವಾಸ ಎಂದಿಗೂ ನಿನ್ನಲ್ಲಿರಬೇಕು. ಇದೇ ಜೀವನ ಕಲಿಸುವ ಪಾಠ, ಏರಿಳಿತಗಳ ಅನುಭವ, ವಾಸ್ತವ ಸತ್ಯ ಮಗು. ಕರ್ಮ ಎನ್ನುವುದು ಶಾಪವಲ್ಲ, ಅದು ಒಂದು ಜಾಗೃತ ಅವಸ್ಥೆ. ನಿನ್ನನ್ನು ನಿನಗೆ ಪರಿಚಯ ಮಾಡಿಸುತ್ತದೆ, ಸರಿ ದಾರಿಯ ಅನುಭವ ತೋರಿಸುತ್ತದೆ. ಕೆಟ್ಟದಕ್ಕೆ ಕೆಟ್ಟದೇ ಮರಳುತ್ತದೆ, ಒಳ್ಳೆಯದಕ್ಕೆ ಒಳ್ಳೆಯದೇ ಮರಳುತ್ತದೆ ಎಂದು ವಾಸ್ತವ ಸತ್ಯವನ್ನ ಅರಿವು ಮಾಡಿಸುತ್ತದೆ. ಹಾಗಾಗಿ ಯಾವುದಕ್ಕೂ ಹೆದರಬೇಡ, ಭಯಪಡಬೇಡ, ಆತಂಕಕ್ಕೆ ಒಳಗಾಗಬೇಡ. ನಿನ್ನ ಪ್ರಯತ್ನ ನಿರಂತರವಾಗಿರಲಿ, ಪ್ರಾಮಾಣಿಕವಾಗಿರಲಿ. ನಿನಗೆ ಏನು ಬೇಕೋ ನಾನು ಯೋಜಿಸುತ್ತಿರುವೆ. ಅದರ ಆಧಾರದ ಮೇಲೆಯೇ ನಿನ್ನ ಭವಿಷ್ಯ ರೂಪುಗೊಳ್ಳುತ್ತಿದೆ. ನೀನು ಕನಸು ಕಾಣು, ಅದರ ಜೊತೆ ನಿನ್ನ ಒಳ್ಳೆಯ ಉದ್ದೇಶಗಳನ್ನು ಬೆರೆಸು. ಕರ್ಮ ಮಾಡು. ನಾನು ನಿನ್ನ ಕನಸುಗಳನ್ನು ಈಡೇರಿಸುವ ವಚನವನ್ನು ನೀಡುತ್ತಿದ್ದೇನೆ. ನಿನ್ನ ಸಾಯಿಯ ಮೇಲೆ ನಂಬಿಕೆ ಇದೆಯಲ್ಲವೇ? ಹಾಗಾದರೆ ಏಳು, ಚಿಂತಿಸಬೇಡ, ಅಳಬೇಡ. ಮುಂದಿನ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಶ್ಚಿಂತೆಯಿಂದ ಮಾಡುತ್ತಾ ಮುಂದೆ ಸಾಗು. ನಿನ್ನ ಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ. ನಿನ್ನ ಪೂರ್ಣ ಜೀವನದ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿದೆ ಕಂದ. ನಾನು ನಿನಗೆ ಏನು ಬೇಕು, ಯಾವ ಸಮಯಕ್ಕೆ ಏನಾಗಬೇಕು ಎಲ್ಲವನ್ನ ಯೋಜಿಸಿ ನಿನ್ನ ಜೀವನದಲ್ಲಿ ಒಂದೊಂದಾಗಿ ನಿನ್ನ ಪ್ರತಿ ಹೆಜ್ಜೆಯ ಜೊತೆ ಪರಿವರ್ತನೆಯಾಗಿ ಬದಲಿಸುತ್ತಾ ಸೇರಿಸುತ್ತಾ ಸಾಗುತ್ತೇನೆ. ನಾನು ನಿನ್ನ ಜೊತೆಯೇ ಪ್ರಯಾಣಿಸುತ್ತಿರುವೆ ಕಂದ.
ನಿನ್ನನ್ನೆಂದಿಗೂ ಬೀಳಲು ಬಿಡುವುದಿಲ್ಲ. ಹಾಗೊಮ್ಮೆ ನೀನು ಬಿದ್ದರೂ ಆ ಬಿದ್ದ ಜಾಗದಲ್ಲಿ ಒಂದು ಅನುಭವ, ಒಂದು ಪಾಠ ಸಿಗುತ್ತದೆ. ಅದರಿಂದ ನೀನು ಇನ್ನೂ ವಿಶೇಷವಾದುದನ್ನು, ಉತ್ತಮವಾದುದನ್ನು ಪಡೆದುಕೊಳ್ಳಲು ಆ ಬಿದ್ದ ಜಾಗ ಹೊಸ ದಾರಿಯನ್ನು ಮಾಡಿಕೊಡುತ್ತದೆ. ನನ್ನ ಮೇಲೆ ನಂಬಿಕೆ ಇಡು, ನನ್ನ ಮಾರ್ಗದರ್ಶನದ ಮೇಲೆ ನಂಬಿಕೆ ಇಡು ಕಂದ. ನೀನು ನಿರಂತರವಾಗಿ ಪ್ರಾಮಾಣಿಕ ಬೀಜವನ್ನು ಬಿತ್ತುತ್ತಿರು. ಅದರ ಫಲದ ನಿರೀಕ್ಷೆ ಮಾಡಬೇಡ. ಆ ಫಲವನ್ನು ಯಾವ ಸಮಯದಲ್ಲಿ, ಯಾರ ಮೂಲಕ ನಿನಗೆ ತಲುಪಿಸಬೇಕೋ ಅದನ್ನು ನಾನು ನಿನಗೆ ನೆಮ್ಮದಿಯ ಜೀವನದ ಭವಿಷ್ಯದ ರೂಪವಾಗಿ ತಲುಪಿಸುತ್ತೇನೆ. ಇದು ನನ್ನ ಜವಾಬ್ದಾರಿಯಾಗಿದೆ, ನನ್ನ ವಚನವಾಗಿದೆ. ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ. ಈಗ ನಿನ್ನ ಮನಸ್ಸಿನಲ್ಲಿರುವ ಕೆಲವು ಗೊಂದಲಗಳಿಗೆ ಉತ್ತರ ಸಿಗುತ್ತದೆ, ಸತ್ಯ ದರ್ಶನವಾಗುತ್ತದೆ. ಆಗ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀನು ಇನ್ನಷ್ಟು ಗಟ್ಟಿಯಾಗುತ್ತೀಯ. ಆತ್ಮವಿಶ್ವಾಸದಿಂದ ನಿನ್ನ ಜೀವನದಲ್ಲಿ ಹೊಸದೊಂದು ಹುಡುಕುವ ಪ್ರಯತ್ನ ಮಾಡುತ್ತೀಯ. ಆ ಹುಡುಕಾಟವೇ ನಿನ್ನನ್ನು ವಿಶೇಷವಾಗಿಸುತ್ತದೆ, ನಿನ್ನ ನೆಮ್ಮದಿಯುತ ಜೀವನಕ್ಕೆ ಕಾರಣವಾಗುತ್ತದೆ. ನಿನ್ನ ಮಕ್ಕಳ ಚಿಂತೆ ಮಾಡಬೇಡ. ನಿನ್ನ ಮಕ್ಕಳ ಜವಾಬ್ದಾರಿಯನ್ನು ನನಗೆ ವಹಿಸಿರುವೆ. ನಾನು ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಭರಿಸಿರುವೆ ಕಂದ. ಮಗು, ಅಳಬೇಡ, ಕೊರಗಬೇಡ. ನಿನ್ನ ಭಾಗ್ಯದಲ್ಲಿ ಸಂತಾನ ಯೋಗವಿದೆ ಕಂದ. ಅದರಲ್ಲಿರುವ ಸಣ್ಣ ಪುಟ್ಟ ಅಡ್ಡಿ ದೋಷಗಳನ್ನು ನಾನು ನಿವಾರಣೆ ಮಾಡುತ್ತಿದ್ದೇನೆ. ನಿನಗೋಸ್ಕರ ನಾನು ಒಂದು ಅದ್ಭುತವಾದ ಪರಿವರ್ತನೆ ನೀಡುತ್ತಿದ್ದೇನೆ. ನಿನ್ನ ಸಾಯಿಯ ಮೇಲೆ ನಂಬಿಕೆ ಇಡು. ನನ್ನ ಮಾರ್ಗದರ್ಶನದಂತೆ ನಡೆದುಕೋ. ಖಂಡಿತ ನಿನಗೆ ಸಂತಾನವಾಗುತ್ತದೆ. ನಿನ್ನ ಕೊರಗನ್ನು ನೀಗಿಸುತ್ತೇನೆ. ನನ್ನ ಬಲ ನಿನ್ನ ಜೊತೆಗಿದೆ ಕಂದ. ಈ ಗುರುವಿನ ಬಲದೊಂದಿಗೆ ನೀನು ಸಾಗುತ್ತಿದ್ದೀಯ. ನಿನ್ನ ದೃಢವಾದ ವಿಶ್ವಾಸ ನಿನ್ನನ್ನು ಗೆಲ್ಲಿಸುತ್ತದೆ. ಯಾರು ಏನೇ ಹೇಳಲಿ ಕೊಂಚ ಸಮಯ ತಾಳ್ಮೆಯಿಂದ ವ್ಯವಹರಿಸು. ಖಂಡಿತ ನಿನ್ನ ಜೀವನದಲ್ಲಿ ಸಂತೋಷ, ನೆಮ್ಮದಿ ಮರಳುತ್ತದೆ. ಬೆನ್ನ ಹಿಂದೆ ನಿಂತು ಮಾತನಾಡುವ ಜನರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ನಿನ್ನ ಜೀವನದ ಗುರಿ ಮುಂದೆ ಇದೆ. ಆ ಗುರಿಯತ್ತ ಸಾಗು. ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿರುವೆ. ಆ ಅಧ್ಯಾಯದಲ್ಲಿ ನೀನು ಏನು ಬರೆದುಕೊಳ್ಳಬೇಕೆಂದಿರುವೆಯೋ ಆ ಪೂರ್ಣ ಸ್ವತಂತ್ರತೆಯನ್ನು ನಾನು ನಿನಗೆ ನೀಡಿದ್ದೇನೆ ಕಂದ. ಮಗು, ನಿನ್ನನ್ನು ನೋಯಿಸಿದ್ದಾರೆ, ವಂಚಿಸಿದ್ದಾರೆ. ಅವರ ಬಗ್ಗೆ ಯೋಚಿಸಬೇಡ. ಅದು ಕೇವಲ ಪಾಠವಾಗಿತ್ತು. ನಿನ್ನ ಮುಂದಿನ ಉದ್ದೇಶ ಈಡೇರಲು ಅದು ಒಂದು ಮೆಟ್ಟಿಲಾಗಿತ್ತಷ್ಟೇ ಕಂದ. ನೀನು ಈಗ ವಿಶೇಷವಾದ ವ್ಯಕ್ತಿಯಾಗಲು ಹೊರಟಿರುವೆ. ನಿನಗಾಗಿ ವಿಶೇಷವಾದ ಸ್ಥಾನ, ಮಾನ, ಗೌರವ ಕಾದಿದೆ ಕಂದ. ನೀನು ಒಬ್ಬಂಟಿಯಲ್ಲ, ನಿನ್ನ ಜೊತೆ ನನ್ನ ಶಕ್ತಿಗಳಿವೆ. ಮುಂದೆ ಸಾಗು. ಯಾರೋ ಏನೋ ಅನ್ನುತ್ತಿದ್ದಾರೆ, ನಿಂದಿಸುತ್ತಿದ್ದಾರೆ, ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ನಿನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು. ಆ ಕ್ಷಣ ನೀನು ಕುಗ್ಗಬೇಡ. ಅವರು ನಿನ್ನ ಮುಂದಿನ ದಾರಿಯ ಮೆಟ್ಟಿಲಾಗಿದ್ದಾರೆ. ಎತ್ತರದ ಜಾಗಕ್ಕೆ ಹೋಗಬೇಕೆನ್ನುವ ಕನಸನ್ನು ಕಂಡಿದೆಯಾ? ಉನ್ನತವಾದ ಸ್ಥಾನಮಾನ ಬೇಕು ಎಂದು ಬಯಸುತ್ತಿದ್ದೀಯಾ? ಹಾಗಾದರೆ ಆ ಮೆಟ್ಟಿಲುಗಳನ್ನು ತುಳಿದು ನೀನು ಮೇಲೆ ಹೋಗಲೇಬೇಕಾಗುತ್ತದೆ. ಇದು ಅನಿವಾರ್ಯ, ವಾಸ್ತವ ಸತ್ಯ ಕೂಡ. ಇಂತಹ ಜನರ ಮಾತಿಗೆ ಕುಗ್ಗಿ ಕುಸಿದರೆ ನೀನು ಅವರ ಕಾಲಿನ ಮೆಟ್ಟಿಲಾಗುತ್ತೀಯ. ಹಾಗಾಗಿ ನೀನು ಅಂತಹ ಜನರ ಕುಗ್ಗುವಿಕೆಯ ಮಾತುಗಳನ್ನೇ ನಿನ್ನ ಗೆಲುವಿನ ಮೆಟ್ಟಿಲುಗಳನ್ನಾಗಿಸಿ ಮುಂದೆ ಸಾಗು. ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ. ಒಳ್ಳೆಯ ದಿನಗಳ ಪ್ರಾರಂಭದ ಶುಭ ಸಂಕೇತ ನಾನು ನೀಡುತ್ತಿದ್ದೇನೆ. ನನ್ನ ಮೇಲೆ ಭರವಸೆ ಇಡು. ಮುಂದೆ ನಿನಗೆ ಎಲ್ಲದೂ ಒಳ್ಳೆಯದೇ ಆಗುತ್ತದೆ, ಒಳ್ಳೆಯದೇ ಸಿಗುತ್ತದೆ ಕಂದ. ಒಳ್ಳೆಯವರಿಗೆ ಎಂದೂ ಮೋಸವಾಗಲು ನಾನು ಬಿಡುವುದಿಲ್ಲ. ನಿನ್ನ ಯಾವುದೇ ಪ್ರಯತ್ನ ವ್ಯರ್ಥವಾಗಿಲ್ಲ. ಅರ್ಥಗರ್ಭಿತವಾಗಿ ಮುಂದೆ ಭವಿಷ್ಯದ ರೂಪದಲ್ಲಿ, ಮುಂದಿನ ಜೀವನ ಸುಖ, ಶಾಂತಿ, ಆರೋಗ್ಯದ ರೂಪದಲ್ಲಿ ನಿನ್ನ ಬಳಿ ಹೆಜ್ಜೆ ಹೆಜ್ಜೆಗೂ ಮರಳುತ್ತದೆ. ಇದು ನಿನ್ನ ಸಾಯಿಯ ವಿಶ್ವಾಸದ ವಚನವಾಗಿದೆ. ಹಾಗಾದರೆ ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.